ನಮಸ್ತೆ ಫ್ರೆಂಡ್ಸ್, ನಾನು ಮಂಜುಗುಬ್ಬಿ. ಇವತ್ತು OWDC ರೆಡಿಯಾಗಿತ್ತು, ಥರ್ಡ್ ಸ್ಟೇಜು. ಎಲ್ಲ ಗಿಡಕ್ಕೂ ಒಂದೊಂದು ಜಗ್ ಹಾಕೊಂಡ್ಬರ್ತಾ ಇದ್ದೀನಿ. ನೋಡಿ, ಇದು ಕಲ್ಚರು. ಇದನ್ನೇ ಡೈಲ್ಯೂಟ್ ಮಾಡಿಲ್ಲ. ಮತ್ತು ಒಂದೊಂದು ಲೀಟ್ರು ಒಂದೊಂದು ಗಿಡಕ್ಕೆ ಏನಿಲ್ಲ, ಸುಮ್ಮನೆ ಇಲ್ಲ ಡ್ರಿಪ್ ಇದ್ದರೆ ಡ್ರಿಪ್ಪಲ್ಲಿ ಕೊಡಿ, ಇಲ್ಲಾಂದರೆ ಸುಮ್ಮನೆ ಒಂದೊಂದು ಜಗ್ಗಿನ ಒಂದೊಂದು ಗಿಡಕ್ಕೆ ಹಾಕೊಂಬನ್ನಿ ಸಾಕು. ಡ್ರಿಪ್ ಇದ್ದರೆ ಡ್ರಿಪ್ಪಲ್ಲಿ ಕೊಡ್ಕೋಬೋದು. ಸ್ಪ್ರೇ ಮಾಡೋದಾದರೆ 50%, 5 ಲೀಟ್ರು OWDC, 5 ಲೀಟ್ರ್ ನೀರು, 20 ಲೀಟ್ರ್ ಕ್ಯಾನ್ ಆದರೆ 8 ರಿಂದ 10 ಲೀಟ್ರ್ OWDC ಮತ್ತು ಅರ್ಧ ನೀರು ಹಾಕೊಂಡು ಸ್ಪ್ರೇ ಮಾಡ್ಕೊಂಬನ್ನಿ. ಎಲ್ಲ ಗಿಡಗಳಿಗೂ ಚೆನ್ನಾಗಿರುತ್ತೆ, ರಿಸಲ್ಟ್ ಚೆನ್ನಾಗಿ ಬರ್ತಾ ಇದೆ. ನಾನು ಎಲ್ಲ ಗಿಡಗಳು, ಹಣ್ಣಿನ ಗಿಡ ಆಗಲಿ, ತೆಂಗಿನ ಗಿಡ, ಅಡಿಕೆ ಗಿಡ ಎಲ್ಲಕ್ಕೂ ಹಾಕ್ತಾ ಇದ್ದೀನಿ, ಕೈಲಿ ಹೋಗ್ತಾ ಇದ್ದೀನಿ. ನೋಡಿ, ಇದು ಬಟರ್ ಫ್ರೂಟ್ ಗಿಡ, ಇದಕ್ಕೂ ಅಷ್ಟೇ ಏನಿಲ್ಲ, ಹಾಕೋದು ಬರುತ್ತೆ. 1 ಲೀಟ್ರ್ ಮ್ಯಾಕ್ಸಿಮಮ್ ಎಷ್ಟನ್ನು ಹಾಕೋಬೋದು, ಬಟ್ 1 ಲೀಟ್ರ್ ಹಾಕಿದ್ರೆ ಇದಾಗುತ್ತೆ. 20 ಲೀಟ್ರ್ ಉಳಿಸ್ಕೋಬೇಕು. 20 ಲೀಟ್ರ್ ಮತ್ತು ನೀವು ಬೆಲ್ಲ ಹಾಕೋಬೇಕು. ಬೆಲ್ಲ ಹಾಕೊಂಡು ನೀರು ತುಂಬಿಸ್ಕೊಂಡು ಮತ್ತು 7 ದಿನ, 5 ರಿಂದ 7 ದಿನ ಬಿಟ್ಟರೆ ರೆಡಿ ಆಗುತ್ತೆ, ಮಾಡ್ಕೋಬೋದು. ಇದರಲ್ಲಿ ಇನ್ನೇನಿಲ್ಲ, ವಿಶೇಷ ಏನಿಲ್ಲ. 2 ಬಾಟಲ್ OWDC, 200 ಲೀಟ್ರ್ ನೀರು, 2 kg ಬೆಲ್ಲ ಹಾಕ್ಬಿಟ್ಟು 5 ರಿಂದ 7 ದಿನ ಬೆಳಗ್ಗೆ ಸಾಯಂಕಾಲ ಚೆನ್ನಾಗಿ ಕಲಿಸ್ಬೇಕು. ಕೋಲಿಟ್ಕೊಂಡು ಪ್ಲಾಸ್ಟಿಕ್ ಡ್ರಮ್ಮೆ ಆಗಬೇಕು, ಮಾಡ್ಕೊಂಡು ಹಾಕೋಬೇಕು. ಎಲ್ಲ ಗಿಡಗಳಿಗೂ ಹಾಕಿ, ತೆಂಗಿನ ಗಿಡ, ಅಡಿಕೆ ಗಿಡಕ್ಕೆ ಈ ಇಡಮುಡಿ ರೋಗ, ಆಮೇಲೆ ಅಣಬೆ ರೋಗ, ತೆಂಗಿನ ಮರಕ್ಕೆ ಬರೋ ಎಲ್ಲ ರೋಗಗಳು ಕ್ಲಿಯರ್ ಆಗುತ್ತೆ, ಮಾಡ್ಕೋಬೋದು. ನಾನು ಎಲ್ಲ ಗಿಡಗಳು ಹಾಕ್ತೀನಿ. ಹಣ್ಣಿನ ಗಿಡ ನೋಡಿ, ಅದು ರಾಮಫಲ ಗಿಡ, ಆ ಕಡೆ ಮಾವಿನ ಗಿಡ, ಹಲಸಿನ ಗಿಡ ಎಲ್ಲ ಇದೆ, ಎಲ್ಲಕ್ಕೂ ಹಾಕೋಬೋದು. ಮತ್ತು ಇದು ಅರಿಶಿಣಕ್ಕೂ ಹಾಕಿದ್ದೀನಿ. ಇನ್ನು 2 ತಿಂಗಳು ಅರಿಶಿಣ ಕೀಳ್ಬೋದು. ಹಾಗಾಗಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ, ರಿಸಲ್ಟು ಚೆನ್ನಾಗಿ ಬರುತ್ತೆ. ಓಕೆ, ಧನ್ಯವಾದಗಳು. ಯಾರ್ಯಾರು ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಸಜೆಷನ್ಸ್, ಕಾಂಪ್ಲಿಮೆಂಟ್ಸ್ ಇದ್ದರೆ ಮೆಸೇಜಲ್ಲಿ ತಿಳಿಸಿ. ಧನ್ಯವಾದಗಳು.